ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಮೆರವಣಿಗೆ ಈಗ ಆರಂಭ ಆಗಿದೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಕುಮಾರಸ್ವಾಮಿಯರು, ನಿಖಿಲು ಎಲ್ಲ ಬಂದಿದ್ದಾರೆ. ಈಗ ಜನರನ್ನು ಸಂಭಾಳಿಸೋದೇ ಭಾಳ ಕಷ್ಟ ರೀ ಅವ್ರಿಗೆ. ಯಾಕೆಂದರೆ ನೋಡಿ, ಕುಮಾರಸ್ವಾಮಿ ಎಷ್ಟು ಬಹಳ ಸಿಂಪಲ್ ಸರಳ ವ್ಯಕ್ತಿ. ಯಾಕೆ ಅವರು ಆ ಭಾಗದ ಜನರಿಗೆ ಇಷ್ಟ ಆಗ್ತಾರೆ ಅಂತ ಇದೇ ಕಾರಣಕ್ಕೆ. ನೋಡಿ, ಜನರ ಕಡೆ ಕೈ ಮುಗಿತಾ ಬನ್ನಿ ಅಲ್ಲಿ ಹರದನಹಳ್ಳಿಗೆ, ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋಣ, ಎಲ್ಲರೂ ಕೂಡ ಅಲ್ಲಿ ಹೋಗೋಣ ಅಂಥೇಳಿ ಒಟ್ಟಿಗೆ ಕರೆದುಕೊಂಡು ಸಾಗ್ತಾ ಇದ್ದಾರೆ. ಮತ್ತು ಜನರು ಎಲ್ಲ ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಅಂತಿಮ ಯಾತ್ರೆ ಈಗ ಆರಂಭ ಆಗಿದೆ. ಪಾರ್ಥಿವ ಶರೀರವನ್ನು ಈಗ ವಾಹನಕ್ಕೂ ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಬೇರೆ ಬೇರೆ ಕಡೆಗಳಿಂದ, ಚನ್ನಪಟ್ಟಣ ಎಲ್ಲ ತಾಲೂಕುಗಳಿಂದಲೂ ಕೂಡ ದೇವೇಗೌಡರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು, ಎಲ್ಲ ಪಕ್ಷದವರು ಕೂಡ ಬಂದು ಜಾತ್ಯತೀತವಾಗಿ ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕಣ್ಣೀರ ವಿದಾಯಗಳನ್ನು ಹೇಳ್ತಾ ಇದ್ದಾರೆ. ನೂಕಾಟ ತಳ್ಳಾಟ ಸಹಜವಾಗಿ ಆಗ್ತಾ ಇದೆ. ಜನ ಕಿಕ್ಕಿರಿದು ತುಂಬಿದ್ದಾರೆ. ಒಂದು 20 ಕಿಲೋಮೀಟ್ರ್ ಈಗ ಹೋಗಬೇಕು ಅಂತಿಮ ಯಾತ್ರೆ, ಹೊಳೆನರಸೀಪುರದಿಂದ ಹರದನಹಳ್ಳಿಯವರೆಗೆ. ಅಲ್ಲಿ ಮಧ್ಯೆ ಮಧ್ಯೆ ಗ್ರಾಮಗಳೇನು ಬರ್ತವೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತು ದೇವೇಗೌಡರು ಬಾಡಿಗೆ ಇದ್ದಂಥ ಮನೆ ಇದೆ ಹೊಳೆನರಸೀಪುರದಲ್ಲಿ, ಅಲ್ಲೂ ಕೂಡ ಒಂದು 10 ನಿಮಿಷ ಇಡಬೇಕು ಅಂತ ಅಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ರು. ನಮಗೂ ಕೂಡ ಚೆನ್ನಮ್ಮನವ್ರು ನೋಡಲಿಕ್ಕೆ ಅವಕಾಶ ಕೊಡಿ ಕೊನೆಯದಾಗಿ ಅಂಥೇಳಿ. ಬಟ್ ಈಗ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಆರಂಭ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರು ಕೂಡ ಬಂದು ಆದರೆ ಇಲ್ಲಿ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರು ಅಲ್ಲಿ ಜನರನ್ನು ಸಂಭಾಳಿಸುವುದೇ ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ ಅವ್ರಿಗೆ. ಯಾಕೆಂದರೆ ಸಹಜವಾಗಿ ಅಲ್ಲಿ ನೋವು ಪಡ್ಕೊಂಡು ಬರ್ತಿದ್ದಾರೆ, ಕಣ್ಣೀರು ಹಾಕ್ಕೊಂಡು ಬರ್ತಿದ್ದಾರೆ. ಕುಮಾರಣ್ಣ ತಲೆ ಕೆಡಿಸ್ಕೊಬಿಟ್ಟು ನಾವಿದ್ದೀವಿ ಅಂತ ಸಮಾಧಾನ ಮಾಡೋಕ್ಕೆ ಬರ್ತಿದ್ದಾರೆ. ಬಟ್ ಎಲ್ಲರೂ ಕೂಡ ಅವ್ರು ನೋಡಬೇಕಲ್ವಾ, ಬ್ಯಾಲೆನ್ಸ್ ಮಾಡಬೇಕು, ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಅವರು ಬಹಳ ನಿತ್ರಾಣ ಆಗಿಬಿಟ್ರು. ನಿನ್ನೆ ಬೆಂಗಳೂರಿನಿಂದ ಅವರು ಅದೇ ವಾಹನ ಜೊತೆಗೆ ಏನು ಪಾರ್ಥಿವ ಶರೀರ ಚೆನ್ನಮ್ಮವ್ರದ್ದು ಅದ್ರ ಜೊತೆಗೇನೆ ಬಂದರವರು. ಭಾಳ ಸುಸ್ತಾದಂಗೆ ಕಾಣಿಸ್ತಿದ್ರು ಕೂಡ. ಬಟ್ ಅಂತ್ಯಕ್ರಿಯೆ ಮುಗಿಯೋವರೆಗೂ ಕೂಡ ಅವರು ಬಹಳ ಆ್ಯಕ್ಟಿವ್ ಆಗಿ ಇದ್ದಾರೆ. ಕುಮಾರಸ್ವಾಮಿ, ನಿಖಿಲ್ ಕೂಡ ಅಷ್ಟೇ, ತಮ್ಮ ಅಜ್ಜಿಯ ನೋವಲ್ಲೇ ಇನ್ನೂ ಕೂಡ ಇದ್ದಾರೆ ಅವರು. ಯಾಕೆಂದರೆ ಕೈತುತ್ತನ್ನು ಕೊಟ್ಟು ಬೆಳೆಸಿದಂಥವ್ರು ಚೆನ್ನಮ್ಮ ಅವರು. ಪ್ರತಿ ಕಷ್ಟದಲ್ಲೂ ಕೂಡ ಕಣ್ಣೀರನ್ನು ಒರೆಸಿ ಆಡಿ ಬೆಳೆಸಿದಂಥವ್ರು ಅವರ ಅಜ್ಜಿ ಚೆನ್ನಮ್ಮ. ಹಾಗಾಗಿ ಅಜ್ಜಿ ಕಂಡ್ರೆ ಬಹಳ ಪ್ರೀತಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಅವ್ರು ಸೋತಾಗಲೂ ಕೂಡ ಭಾಳ ಧೈರ್ಯ ಹೇಳಿದರು ಅವ್ರಿಗೆ, ಏನಾಗಲ್ಲಪ್ಪ ಮತ್ತೆ ಸ್ಪರ್ಧೆ ಮಾಡುವಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಬಟ್ ಈಗ ಅದೆಲ್ಲವೂ ಕೂಡ ನೆನಪಾಗ್ತಿದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಇಡೀ ಕುಟುಂಬಕ್ಕೆ ಹೆಗಲಾದಂಥವ್ರು, ಶಕ್ತಿ ದೇವತೆ ಆದಂಥವ್ರು ಚೆನ್ನಮ್ಮನವರು. ಅವರ ಅನುಪಸ್ಥಿತಿ ಖಂಡಿತ ಕಾಡ್ತಾ ಇದೆ. ಎಂಥ ಕಷ್ಟ ರೀ ಆ ತಾಯಿಗೆ. ಹಿರೇಮಗಳು ತಾಯಿಯವರು ಚೆನ್ನಮ್ಮವರು. ಅವರ ತಂದೆ ತಾಯಿಗೆ 4 ಜನ ಸಹೋದರರು, 3 ಜನ ಸಹೋದರಿಯರು, ಅವ್ರನ್ನೆಲ್ಲ ಬೆಳೆಸೋದು. ಆ ದೊಡ್ಡ ತುಂಬ ಕುಟುಂಬದಲ್ಲಿ ಬೆಳೆದಂಥವ್ರು ಚೆನ್ನಮ್ಮ. ಮುತ್ತಿಗೆ ಹಿರೇಹಳ್ಳಿ ಗ್ರಾಮ ಅಲ್ಲೇ ಪಕ್ಕದಲ್ಲೇ ಇದೆ. ಸ್ಟಾರ್ಟಿಂಗಿಂದ ಬಡತನ ನೋಡಿ ಬೆಳೆದಂಥವ್ರು. ಅದಾದಮೇಲೆ ದೇವೇಗೌಡರ ಮದುವೆ ಆದಾಗ ದೇವೇಗೌಡರ ಹತ್ರ ಏನಿರಲಿಲ್ಲ ಅವಾಗ, ಕೃಷಿಕ ಕುಟುಂಬ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ರು. ಯಾವಾಗ ಇವ್ರ ಜೊತೆ ಆಗ್ತಾರೋ ಆವಾಗ ಅವ್ರ ಅದೃಷ್ಟನೇ ಕುಲಾಯಿಸ್ಬಿಡ್ತು ದೇವೇಗೌಡರದ್ದು. ಆಮೇಲೆ ರಾಜಕಾರಣ ಆರಂಭ ಮಾಡಿದರು. ಅವರ ಕಷ್ಟದ ಕಾಲದಲ್ಲಿ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿದಂಥವ್ರು ಇದೇ ಚೆನ್ನಮ್ಮನವರು. ಅಧಿಕಾರ ಸಿಕ್ಕಾಗ ಯಾವತ್ತೂ ಕೂಡ ಆಡಂಬರ ತೋರಿಸಲಿಲ್ಲ. ಅಧಿಕಾರದಿಂದ ಕೆಳಗಿಳಿದಾಗ, ಅಧಿಕಾರ ಕಳ್ಕೊಂಡಾಗ ಯಾವತ್ತೂ ಕೂಡ ಕುಂದಲಿಲ್ಲ. ಬಹಳ ಸರಳತೆಯಿಂದ, ಮುಗ್ಧತೆಯಿಂದ ಬಂದಂಥ ಜೀವ ಅವ್ರದ್ದಾಗಿತ್ತು. ಈಗಲೂ ಕೂಡ ಹಾಗೆ ಅವರು, ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಹಾಗೆ ದೇವೇಗೌಡರನ್ನ ಬಹಳ ಕಾಳಜಿ ಮಾಡ್ತಾಯಿದ್ರು. ದೇವಪ್ರಸಾದ್ ತಂದು ಕೊಡೋದಾಗಿರ್ಬೋದು, ಅವ್ರಿಗೆ ಕುಂಕುಮ ಹಚ್ಚೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಭಾಳ ಅಚ್ಚುಕಟ್ಟಾಗಿ ಚೆನ್ನಮ್ಮನವರು ನೋಡಿಕೊಂಡು ಬಂದರು. ಗಟ್ಟಿಗಿತ್ತಿ ಅವರು. ಅಂಥ ದೊಡ್ಡ ಕುಟುಂಬನ ನೋಡ್ಕೊಳ್ಳೋದಂದ್ರೆ ಹೆಂಗೆ ರೀ. ನಾವೀಗ ನೋಡ್ತಾ ಇದ್ದೀವಿ, 2-3 ತಿಂಗಳಿಗೆ ಡಿವೋರ್ಸ್ ಆಗ್ತಾಯಿದೆ. ಅಂಥದ್ರಲ್ಲಿ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ಅವ್ರದ್ದು, ತುಂಬು ಬದುಕು ಚೆನ್ನಮ್ಮನವ್ರದ್ದು. ಹಾಗಾಗಿನೇ ಕರ್ನಾಟಕದ ಜನ ಅಷ್ಟು ಪ್ರೀತಿ ಗೌರವದಿಂದ ಅವ್ರನ್ನ ಕಳಿಸಿಕೊಡ್ತಾ ಇದ್ದಾರೆ. ಬಾರದೂರಿಗೆ ಚೆನ್ನಮ್ಮ ಪಯಣ ಬೆಳೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ 1-2-3 ಗಂಟೆ ಅಷ್ಟೇ ಅವರ ಮುಖ ನೋಡಲಿಕ್ಕೆ ಎಲ್ರಿಗೂ ಅವಕಾಶ ಸಿಗುತ್ತೆ. ಜನ ಹೆಂಗೆ ಭಾಗಿಯಾಗ್ತಿದ್ದಾರೆ ಅಂತ ಹೇಳಿದ್ರೆ, ಇನ್ನು ನಮ್ಮನೆಯ ಒಬ್ಬ ಅತಿಥಿಯನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥ ಆ ಭಾವನೆ, ಆ ನೋವಿನಲ್ಲಿ ಭಾಗಿಯಾಗ್ತಿದ್ದಾರೆ.
ಎಷ್ಟೋ ಜನ ಬರ್ತಾ ಇದ್ದಾರೆ, ತಮ್ಮ ನೆನಪನ್ನು ಹೇಳ್ಕೊಳ್ತಿದ್ದಾರೆ. ಅಯ್ಯೋ, ನಾನು ಲಾಸ್ಟ್ ಟೈಮು ಚಂದಮ್ಮನವರು 2-3 ವರ್ಷದ ಹಿಂದೆ ಬಂದಿದ್ದರು ಜಾತ್ರೆಗೆ ಅಂತ. ನಾನು ಅವ್ರ ಹತ್ತಿರದಿಂದ ನೋಡಿದ್ದೆ, ನಾನು ಅವ್ರನ್ನ ಮಾತಾಡಿಸಿದ್ದೆ. ಅಯ್ಯೋ, ಜಾತ್ರೆಗೆ ಅವರು ಏನೋ ಒಂದು ಕಾಣಿಕೆ ಕೊಟ್ಟಿದ್ದರು ದೇವಸ್ಥಾನಕ್ಕೆ. ಅದಾದಮೇಲೆ ನಮ್ಮೂರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಕೊಟ್ರು. ನಾವು ಭೇಟಿಯಾಗಿದ್ವಿ. GT ದೇವೇಗೌಡರು ಬರ್ತಿದ್ದಾರೆ. GT ದೇವೇಗೌಡರು ಸೇರಿದಂತೆ ಸಾಕಷ್ಟು ಗಣ್ಯರು ಕೂಡ ಇವತ್ತು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಇಬ್ಬರು ಕೇಂದ್ರ ಸಚಿವರು ಬರ್ತಾರೆ, ಶಿವರಾಜ್ ಸಿಂಗ್ ಚೌಹಾಣು, ಮನೋಹರ್ ಲಾಲ್ ಖಟ್ಟರು. ಅದಾದಮೇಲೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಕಂಪ್ಲೀಟಾಗಿ ಅಂತ್ಯಕ್ರಿಯೆ ಆಗುವವರೆಗೂ ಅಲ್ಲೇ ಇರ್ತಾರೆ. ನೋಡಿ, ಯಾವುದೇ ರಾಜಕೀಯ ಜಾತಿ ಯಾವುದೂ ಇಲ್ಲ ರೀ, ಅದನ್ನೆಲ್ಲ ಬದಿಗಿಟ್ಟು ಬರ್ತಾ ಇದ್ದಾರೆ. ಫೈನಲಿ ನಮಗೆ ಕಾಣೋದಿಲ್ಲಿ ಮಾನವೀಯತೆ. ಬದ್ಧ ವೈರಿಗಳು ನಾವು ನೋಡಿದ್ದೇವೆ. ಎಂತಿಂಥ ದೃಶ್ಯಕ್ಕೆ, ಎಂತಿಂಥ ಸನ್ನಿವೇಶಕ್ಕೆ ಸಾಕ್ಷಿ ಆಯ್ತು ನೋಡಿ. ಎಲ್ಲರೂ ಕೂಡ ಒಂದಾಗಿ ದೇವೇಗೌಡರ ಕುಟುಂಬದೊಂದಿಗೆ ನಾವಿದ್ದೇವೆ ಅಂಥೇಳಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ.